ಜೈ ಶ್ರೀರಾಮ್. ನಾನಿವತ್ತು ನಿಮಗೆ ಕುಂಡಲಿನಿ ಶಕ್ತಿ ಜಾಗರಣೆ ಮಾಡುವ ಬಗ್ಗೆ 4ನೆಯ ಒಂದು ಕಂತು ಇವತ್ತಿಗೆ ನಾನು ಹೇಳುವುದು ನಿಮಗೆ. ಹಾಗೆಯೇ ಕುಂಡಲಿನಿ ಶಕ್ತಿ ಜಾಗರಣೆ ಮಾಡುವಂಥ ಕೆಲವು ವಿಧಿವಿಧಾನಗಳನ್ನು ಕೂಡ ಹೇಳಿಕೊಡ್ತೀನಿ. ಮೊದಲಿಗೆ ನಾವು ಕೂತುಕೊಂಡು ಸೂತ್ರಬಂಧ ಮಾಡಬೇಕಾಗ್ತದೆ. ಸೂತ್ರಬಂಧ ಮಾಡದೇ ಆಗೋದಿಲ್ಲ. ನಾನು ಮೊನ್ನೆ ನಿಮಗೆ ತಿಳಿಸಿದಂಥ ವಿಡಿಯೋದಲ್ಲಿ ಸೂತ್ರಬಂಧ ಮನೆಗೂ ಮಾಡಬೇಕು, ನಮ್ಮ ಶರೀರಕ್ಕೂ ಸೂತ್ರಬಂಧ ಮಾಡಬೇಕು ಅಂತ ಹೇಳಿದ್ದೇನೆ. ಹಾಗೆಯೇ ಮೊದಲು ನಾವು ಗಣಪತಿ ದೇವರನ್ನು ವಂದನೆ ಮಾಡಬೇಕಾಗ್ತದೆ. ನಿನ್ನೆ ನಾನು ನಿಮಗೆ ಹೇಳಿದ್ದು ಲಂ ಅಂತ ಒಂದು ಬೀಜ ಮಂತ್ರ, ಮೂಲಾಧಾರ ಚಕ್ರ ಅಂದರೆ ಪ್ರತ್ಯುತತ್ವಕ್ಕೆ ಚಾರ್ಜ್ ಆಗುವ ಮಂತ್ರವನ್ನು ಹೇಳಿಕೊಟ್ಟಿದ್ದೇನೆ, ಲಂ ಅಂತ. ಇವತ್ತು ನಾನು ನಿಮಗೆ ವಂ ಅಂತ ಒಂದು ಮಂತ್ರವನ್ನು ಹೇಳಿಕೊಡ್ತೀನಿ, ವಂ 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 ವಂ. ಅದಕ್ಕೆ ಮೊದಲು ನಾವು ಮೇಯ್ನ್ ನಮಗೆ ಗಣಪತಿ ದೇವರು ಮುಖ್ಯ. ಇಡೀ ಭೂಮಿಗೆ ಗಣಪತಿ ದೇವರಿಗೆ ಮೊದಲಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಇಡೀ ದೇವತೆಗಳು. ಹಾಗೆಯೇ ನಮ್ಮ ಮೂಲಾಧಾರದಲ್ಲಿ ಕೂಡ ಪ್ರತ್ಯುತತ್ವದಲ್ಲಿ ಗಣೇಶನೇ ಇರುವುದರಿಂದ ನಾವೇನು ಮಾಡಬೇಕು, ಮೊದಲಿಗೆ ಗಣಪತಿಯನ್ನು ವಂದನೆ ಮಾಡಬೇಕು. ನಮ್ಮ ಉಂಗುರ ಬೆರಳುಂಟಲ್ವಾ, ಅದನ್ನು ಆಜ್ಞಾ ಚಕ್ರಕ್ಕೆ ಇಡಬೇಕು. ಈ ಥರ ಆಜ್ಞಾ ಚಕ್ರಗಿಟ್ಟು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಅಂತ ಜಪಿಸಿ ಆ ಗಣಪತಿ ದೇವರ ಹತ್ರ ಹೇಳಬೇಕು, ನನ್ನ ಅಜ್ಞಾನವನ್ನು ದೂರ ಮಾಡು, ಜ್ಞಾನ ಚಕ್ಷುವನ್ನು ಕೊಡು ಅಂತ ಆ ಗಣಪತಿ ದೇವರ ಹತ್ರ ಬೇಡಿ. ಮತ್ತು 5 ಬೆರಳನ್ನು ಒಟ್ಟು ಸೇರಿಸಿ ನಿಮ್ಮ ಬ್ರಹ್ಮರಂಧ್ರಕ್ಕೆ ಇಡಬೇಕು. ಈ ಥರ ತಿರ್ಗ ನೀವು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಜಪಿಸಿ ಆ ಗಣಪತಿ ದೇವರ ಹತ್ರ ಮೂಲಾಧಾರದಿಂದ ಸಹಸ್ರದವರೆಗೆ ಏನಾದರೂ ಅಡೆತಡೆ ಇದ್ದರೆ ದೂರ ಮಾಡುವಂಥ ಒಂದು ಸಂಕಲ್ಪ ಮಾಡಿ ಕುಳಿತುಕೊಳ್ಳಬೇಕಾಗುತ್ತದೆ. ಇದು ಒಂದು ಉಪಾಯ. ಹಾಗೆಯೇ ಮೂಲಾಧಾರ ಚಕ್ರದ ಮಾಹಿತಿಯನ್ನು ನಿಮಗೆ ಕೊಟ್ಟೆ. ಇವತ್ತು ನಾನು ಜಲತತ್ವದ ಮಾಹಿತಿಯನ್ನು ಕೊಡ್ತೇನೆ. ಅಂದರೆ ನೀರು. ಇಡೀ ವಿಶ್ವದಲ್ಲಿ 3/4 ಭಾಗ ನೀರುಂಟು. ನೀರು ಭೂಮಿಯಲ್ಲಿ ಉಂಟು, ಭೂಮಿ ತೇಲ್ತಾ ಉಂಟು, ಆಕಾಶದಲ್ಲಿ ಸೂರ್ಯನಲ್ಲಿ ಉಂಟು, ಚಂದ್ರದಲ್ಲಿ ಉಂಟು, ಚಂದ್ರಮಂಡಲದಲ್ಲಿ ಉಂಟು, ನಕ್ಷತ್ರ ಲೋಕದಲ್ಲಿ ಉಂಟು, ಎಲ್ಲ ಕಡೆಯೂ ನೀರುಂಟು. ಅದು ನಿಮಗೆ ವಿಜ್ಞಾನಿಗಳು ಹೇಳಿದ್ದಾರೆ. ಆದರೆ ಆ ನೀರೆಲ್ಲ ನಮ್ಮ ಭೂಮಿಗೆ ಉಪಯೋಗಕ್ಕೆ ಬರುವುದಿಲ್ಲ. ಭೂಮಿಗೆ ಉಪಯೋಗ ಆಗಬೇಕಾದರೆ ನಮ್ಮ ಭೂಮಿಗೆ ಮಳೆಯ ರೂಪದಲ್ಲಿ ಭೂಮಿಗೆ ಬೀಳಬೇಕು. ಅದು ನದಿಯ ಮುಖಾಂತರ ಸಮುದ್ರಕ್ಕೆ ಹೋಗಬೇಕು. ಸಮುದ್ರದ ನೀರು ಆವಿಯಾಗಬೇಕು. ಆವಿಯಾದ ನೀರು ಮೋಡವಾಗಬೇಕು. ತಿರ್ಗ ಮಳೆ ಬರಬೇಕು. ಈ ಥರದಲ್ಲಿ ಅದರ ಒಂದು ಕೆಲಸ ಆಗ್ತಾ ಉಂಟು. ಹಾಗೆಯೇ ನಮ್ಮ ಶರೀರದಲ್ಲಿ 3/4 ಭಾಗ ನೀರುಂಟು. ನಮ್ಮ ಶರೀರದಲ್ಲಿ ರಕ್ತವನ್ನು ಜಲ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಆದ ಕಾರಣ ನಾಭಿಯಲ್ಲಿರುವಂಥ ಈ ಜಲತತ್ವ ಏನಿದೆ, ನೀರು, ಅದು ಅಮೃತಕ್ಕೆ ಸಮಾನ. ನಾವು ಬೆಳಿಗ್ಗೆ ಕುಡಿಯುವಂಥ 5 ಗಂಟೆಗೆ 1 ಲೋಟ ನೀರನ್ನು ಬಿಸಿ ಇಲ್ಲದಿದ್ದರೆ ಉಗುರು ಬಿಸಿ, ಇಲ್ಲದಿದ್ದರೆ ತಣ್ಣಗೆ. ಕೆಲವರ ಶರೀರಕ್ಕೆ ತಣ್ಣಗೆ ನೀರು ಆಗುವುದಿಲ್ಲ, ಕೆಲವು ಶರೀರಕ್ಕೆ ಬಿಸಿ ನೀರು ಆಗ್ತದೆ. ಅದಕ್ಕೋಸ್ಕರ ಅದನ್ನೊಂದು 5 ಗಂಟೆಗೆ ಎದ್ದು ನೀವು ನೀರನ್ನು ಕುಡಿದಾಗ ಅದು ನಿಮಗೆ ಅಮೃತ ಆಗ್ತದೆ. ರಕ್ತದಲ್ಲಿರುವಂಥ ವಿಷವನ್ನು ಹೊರಗೆ ದೂಡ್ತದೆ, ಮಲದ ರೂಪದಲ್ಲಿ, ಮೂತ್ರದ ರೂಪದಲ್ಲಿ. ಜಲ ಹುಟ್ಟಿದ ಒಂದು ಮಗುವಿಗೆ ಮೊದಲ ಉಸಿರು ಬರುವಾಗಲೇ ಅದನ್ನು ತೊಳೆಯಲಿಕ್ಕೆ ನೀರು ಬೇಕು ಆ ಮಗುವನ್ನು. ಮತ್ತೆ ಆ ಮಗುವಿಗೆ ಕುಡಿಲಿಕ್ಕೆ ನೀರು ಬೇಕು. ಮೊದಲ ಉಸಿರಿನಿಂದ ಕೊನೆಯ ಉಸಿರಿನವರೆಗೆ ನೀರು ಮನುಷ್ಯನಿಗೆ ಅಗತ್ಯ. ಇದು ಒಂದು ಭಾಗ. ಇನ್ನೊಂದು ವಿಷಯ ನೀವು ಕೇಳಿದರೆ, ನೀರು ಪೂಜೆಗೆ ಬೇಕು, ನಮಗೆ ಆಹಾರವನ್ನು ಬೇಯಿಸಲಿಕ್ಕೆ ಬೇಕು, ಮತ್ತು ದೇವರಿಗೂ ಬೇಕು. ದೇವರ ಎಲ್ಲ ಪೂಜೆ ಅರ್ಚನಾದಿಗಳಿಗೆ ನೀರು ಬಾರಬೇಕು. ನೀರು ಆ ಆಕಾಶದಲ್ಲಿರುವಂಥ ಬ್ರಹ್ಮನ ಕಮಂಡಲವಿದ್ದ ಗಂಗೆಯನ್ನು ಭೂಮಿಗೆ ಬರಬೇಕಾದರೆ ನಮ್ಮ ಭಗೀರಥನ ತಪಸ್ಸಿನಿಂದ ಆ ಗಂಗೆ ನಮ್ಮ ಬ್ರಹ್ಮನ ಕಂಬಂಡದಿಂದ ಕೆಳಗೆ ವಿಷ್ಣುವಿನ ಚರಣವನ್ನು ತೊಳೆದು
ಮತ್ತೆ ಶಿವನ ಜಟೆಗೆ ಬಿದ್ದು ಭೂಮಿಯಲ್ಲಿ ಹರಿದಾಡುತ್ತಾ ಸಗರನ 60,000 ಮಕ್ಕಳನ್ನು ಮುಕ್ತಿ ಮೋಕ್ಷ ಸಿಗಬೇಕಾದರೆ ಆ ಗಂಗೆಯೇ ಕಾರಣ ಹಾಕಿದ್ದಾರೆ. ಅದಕ್ಕೆ ಮೂಲ ಕಾರಣ ಭಾಗೀರಥ. ಆದ ಕಾರಣ ಅಂಥ ಒಂದು ಪವಿತ್ರವಾದ ಗಂಗೆ ನಮ್ಮ ಮನೆಯಲ್ಲಿ ಏನು ನೀರುಂಟು ಅದನ್ನು ನೀವು ಬೆಳಗಿನ ಹೊತ್ತು ಗಾಯತ್ರಿ ಮಂತ್ರ ಜಪಿಸುವಾಗ, ತೀರ್ಥ ಮಂತ್ರ ಜಪಿಸುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳಿ ಒಂದು ದಿಂಬಿಗೆಯಲ್ಲಿ ನೀರು ಹಾಕಿ ಅದಕ್ಕೆ ಕೈ ಹಿಡಿದು ನೀವು ಜಪ ಮಾಡಿದಾಗ, ಹಾಗೆಯೇ ಕೇಶವಾಯ ಸ್ವಾಹ, ಮಾಧವಾಯ ಸ್ವಾಹ, ನಾರಾಯಣಾಯ ಸ್ವಾಹ ಅಂತ ಈ ಮಂತ್ರವನ್ನು ಹಾಕಿದರೆ ಆ ನೀರಿಗೆ ಇನ್ನಷ್ಟೊಂದು ಪವರ್ ಬರ್ತದೆ. ನಮ್ಮ ಶರೀರದಲ್ಲಿರುವಂಥ ಏನಾದರೂ ತೊಂದರೆಯನ್ನು ಕೂಡ ಆ ಜಲ ನಮ್ಮನ್ನು ಶುದ್ಧೀಕರಣ ಮಾಡ್ತದೆ. ಹಾಗೆಯೇ ಋಷಿಮುನಿಗಳ ಕಮಂಡಲಿನಲ್ಲಿ ಕೂಡ ಆ ನೀರಿತ್ತು. ಒಳ್ಳೆಯದಕ್ಕೂ ಅವರದನ್ನು ಬಳಸುತ್ತಿದ್ದರು, ಕೋಪ ಬಂದಾಗ ಶಾಪ ಕೊಡಲಿಕ್ಕೂ ಆ ನೀರನ್ನು ಬಳಸುತ್ತಿದ್ದರು. ಆದ ಕಾರಣ ಜಲ ಅದು ಅಮೃತ. ಅದನ್ನು ನಾವು ತೀರ್ಥ ಅಂತ ಕೂಡ ಹೇಳ್ಬೋದು. ನೀರಂತ ಹೇಳಲಿಕ್ಕೆ ಆಗುವುದಿಲ್ಲ, ಅದು ತೀರ್ಥ ಅಂತ ಹೇಳಿದರೆ ನಮಗೆ ಶರೀರಕ್ಕೆ ನರನಾಡಿಯಲ್ಲಿರುವಂಥ ಏನಾದರೂ ತೊಂದರೆ ಇದ್ದರೂ ಕೂಡ ಆ ಒಂದು ಗಂಗೆ ನಮ್ಮನ್ನು ಸ್ವಚ್ಛ ಮಾಡ್ತಾರೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಾವು ಪವಿತ್ರವಾಗುವುದಿಲ್ಲ, ನಮ್ಮ ಮೈಯಲ್ಲಿರುವಂಥ ಕೊಳೆ ಹೋಗುವುದು ಅಷ್ಟೇ. ನಮ್ಮ ಕೊಳಕು ದೂರ ಆಗಬೇಕಾದ್ರೆ ನಾವು ಆಧ್ಯಾತ್ಮದ ಕಡೆಗೆ ಹೋಗಬೇಕು. ಆಧ್ಯಾತ್ಮ ಅಂದರೆ ಏನು ಅಂತ ಕೇಳಿದರೆ, ನನ್ನನ್ನು ನಾನು ಗುರುತಿಸುವುದು, ನಿಮ್ಮನ್ನು ಗುರುತಿಸುವುದಲ್ಲ, ನಾನು ಯಾರು ಅಂತ ತಿಳಿಬೇಕು. ನಾನು ಈ ಭೂಮಿಗೆ ಬಂದ ಉದ್ದೇಶವನ್ನು ನಾನು ತಿಳಿಬೇಕು. ಹಾಗಾದರೆ ಮಾತ್ರ ನಾನು ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ. ಹಾಗಾದರೆ ಗಂಗೆಯಲ್ಲಿ ನಮ್ಮ ಶರೀರ ಮನಸ್ಸು ಸ್ವಚ್ಛವಾಗಲು ಹಾಗಾದರೆ ಏನು ಮಾಡಬೇಕು? ನಾವು ಭಗವದ್ಗೀತೆಯ ಅಧ್ಯಯನವನ್ನು ಮಾಡಬೇಕು. ಭಗವದ್ಗೀತೆ ಪ್ರತಿ ದಿವಸವೂ ಒಂದು ಹೆಸರಾದರೆ ನಾವು ಓದಿದಾಗ ನಮ್ಮ ಶರೀರ ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕಿಂತ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವುದರಿಂದ ನರನಾಡಿ ರೋಮ ರೋಮ ರಕ್ತದ ಕಣಕಣವು ಶುದ್ಧಿಯಾಗುತ್ತದೆ. ಉಂಟ ನಮ್ಮ ಮನೆಯಲ್ಲಿ ಭಗವದ್ಗೀತೆ? 1,000 ಮನೆಯನ್ನು ಹುಡುಕಿದರೆ ಎಲ್ಲಿಯಾದರೂ ಒಬ್ಬರ ಮನೆಯಲ್ಲಿ ಭಗವದ್ಗೀತೆ ಸಿಗಬಹುದು. ಯಾರು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾರೋ ಅವರು ಈ ಜ್ಯೋತಿಷಿಗಳ ಹತ್ತಿರ ಹೋಗುವಂಥ ಅಗತ್ಯ ಇಲ್ಲ, ಯಾರೋ ಒಬ್ಬ ದರ್ಶನದವನ ಹತ್ತಿರ ಹೋಗುವುದಿಲ್ಲ. ಎಲ್ಲವನ್ನೂ ಆ ಭಗವದ್ಗೀತೆ ನಮಗೆ A to Z ಕೊಟ್ಟಿದೆ. ಆದರೆ ನಮ್ಮ ಮನೆಯಲ್ಲಿ ಉಂಟಾ? ನಾವು ಸನಾತನ ಧರ್ಮದವರಂತ ಇರ್ತೇವೆ. ಮುಸ್ಲಿಂ ಬಾಂಧವರ ಮನೆಯಲ್ಲಿ ಕುರಾನ್ ಉಂಟು, ಕ್ರೈಸ್ತ ಬಾಂಧವರ ಮನೆಯಲ್ಲಿ ಬೈಬಲ್ ಉಂಟು. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಆದಿತ್ಯವಾರವನ್ನು ಕೂಡ ಅವರು ಬೈಬಲ್ನ ಅಧ್ಯಯನ ಮಾಡ್ತಾರೆ. ಮುಸ್ಲಿಂ ಬಾಂಧವರು ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಅವರದ್ದು ಹೆಂಗಸರು ಅವರ ಕುರಾನನ್ನು ಅಧ್ಯಯನ ಮಾಡ್ತಾರೆ. ನಮ್ಮಲ್ಲಿ ಎಷ್ಟು ಜನ ಮಾಡ್ತಾರೆ? ಯಾವಾಗಲೂ ಒಂದು ಕಾಲಿನಲ್ಲಿ ನಿಲ್ತಾರೆ, ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ, ಸನಾತನ ಧರ್ಮವನ್ನು ಮರೆತು ಬಿಟ್ಟಿದ್ದಾರೆ. ಭೂಮಿ ಹುಟ್ಟುವಾಗಲೇ ಹುಟ್ಟಿದ್ದಂಥ ಧರ್ಮ ಅಂತ ಹೇಳಿದರೆ ಸನಾತನ ಧರ್ಮ. ಈಗ ನಾನು ಮಾತನಾಡುತ್ತಿರುವುದು ನಮ್ಮ ಶರೀರವನ್ನು ಶುದ್ಧೀಕರಣ ಬಗ್ಗೆ ಮಾತನಾಡುವಾಗ ಇಷ್ಟೆಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡಬೇಕಾಗ್ತದೆ. ತಪ್ಪೋ ಸರಿಯಾ ನೀವೇ ವಿಮರ್ಶನೆ ಮಾಡಿ, ಹೌದೋ ಅಲ್ವೋ ಅಂತ. ನಾವು ಎಲ್ಲಿ ಸೋತಿದ್ದೀವಿ? ಮಂತ್ರ ಜಪಿಸಿದ ಕೂಡಲೇ ನಾವು ಶುದ್ಧೀಕರಣ ಆಗ್ತೇವ? ಅದು ಒಂದು ದಿವಸ ಮಾಡಿದರೆ ಆಗ್ತದ? ಅದಕ್ಕೆ ಸಾಧನೆ ಮಾಡಬೇಕು. ಪ್ರತಿ ದಿವಸವೂ 1 ಗಂಟೆ ಆದರೂ, 24 ಗಂಟೆ ನಮಗೆ ಪರಮಾತ್ಮ ಕೊಟ್ಟಿರುವಾಗ ಅದರಲ್ಲಿ 1 ಗಂಟೆಯಾದರೂ ನಾವು ದೇವರಿಗೋಸ್ಕರ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ನಾವು ದೇವರಿಗೆ ಒಂದು ಶರಣಾಗತಿಯಾಗಿ ಸಮಯವನ್ನು ಪಾಲನೆ ಮಾಡಬೇಕು. ನಾವು ಮಾಡ್ತೇವಾ? ಈಗ ಗಂಗೆಯ ಬಗ್ಗೆ ಮಾತಾಡಿದೆ. 3/4 ಭಾಗ ನೀರುಂಟು. ನಾನು ಮೊನ್ನೆಯ ವಿಡಿಯೋದಲ್ಲಿ ಹೇಳಿದೆ, ಮೂಲಾಧಾರ ಚಕ್ರದಿಂದ ಮೇಲಕ್ಕೆ ಬರುವಾಗ ಸ್ವಾಧಿಷ್ಠಾನ ಚಕ್ರ ಸಿಗ್ತದೆ. ಅದರ ಬೀಜ ಮಂತ್ರ ಏನು? ಲಂ ಅಂತ ಹೇಳಿದ್ದೇನೆ. ಇನ್ನು ವಂ ಮಂತ್ರ ನೋಡಿ, ಜಪಿಸುವಾಗ ವೈಬ್ರೇಷನ್ ಎಷ್ಟಾಗ್ತದೆ. ವಂ 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 ಈ ಥರ ಜಪಿಸುವಾಗ ಒಂದೊಂದೇ ಚಕ್ರದಲ್ಲಿರುವಂಥ ನೆಗೆಟಿವ್ ಎನರ್ಜಿ ದೂರ ಆಗ್ತದೆ. ಇಡೀ ಶರೀರ ಕಂಪನ ವೈಬ್ರೇಷನ್ ಆಗ್ತದೆ. ದರ್ಶನ ಬರುವುದಿಲ್ಲ, ರೋಮವೂ ಕೂಡ
ಅದು ಮೇಲೆ ಮೇಲೆಯಾಗಿ ನಿಲ್ತದೆ. ನೀವು ಪ್ರವಚನ ಕೇಳುವಾಗ, ರಾಮನ ಕತೆ ಕೇಳುವಾಗ, ಕೃಷ್ಣನ ಕತೆ ಪ್ರವಚನ ಕೇಳುವಾಗ ಒಂದೊಂದು ಸಲ ನೀವು ಹೇಳ್ತೀರಿ ರೋಮಾಂಚನ ಆಯಿತು ಅಂತ. ನಮ್ಮ ದೇವರ ಪ್ರಾರ್ಥನವನ್ನು ಕೇಳುವಾಗ ಕೆಲವರಿಗೆ ಕೂತಲ್ಲಿಯೇ ಒಂದು ವೈಬ್ರೇಷನ್ ಆಗ್ತದೆ, ದರ್ಶನ ಬರ್ತದೆ. ಕೆಲವರಿಗೆ ಆ ಒಂದು ಪ್ರಾರ್ಥನೆ ಕೇಳುವಾಗ ರೋಮಾಂಚನ ಆಗ್ತದೆ. ಇದು ಸತ್ಯ. ಆದ ಕಾರಣ ಈ 2 ಮಂತ್ರವನ್ನು ನಿಮಗೆ ಈಗ ಹೇಳಿಕೊಟ್ಟಿದ್ದೇನೆ. ನಾಳೆ ಸ್ವಾಧಿಷ್ಠಾನ ಮೂಲಾಧಾರ ಬಂತು, ಸ್ವಾಧಿಷ್ಠಾನ ಬಂತು, ಮಣಿಪುರ ಚಕ್ರದ ಮಂತ್ರವನ್ನು ನಾಳೆ ನಿಮಗೆ ಹೇಳಿಕೊಡ್ತೇನೆ. ಇದು 4ನೆಯ ಭಾಗವಾಗಿದೆ. ಅದಕ್ಕೋಸ್ಕರ ಇದನ್ನು ನೀವು ಪ್ರಯತ್ನ ಮಾಡಿ. ಮುಂದಿನ ಭಾಗದಲ್ಲಿ ಕೂಡ ಹೆಚ್ಚಿಗೆ ಮಾಹಿತಿ ನಾವು ಹಂತವಾಗಿ ಕೊಡ್ತಾ ಹೋಗ್ತೇನೆ. ಹಾಗೆಯೇ ಇದನ್ನು 4 ಜನರಿಗೆ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡಿ. ನನ್ನ ಫೋನ್ ನಂಬರ್ ಕೊಟ್ಟಿದ್ದೇನೆ. ಹಾಗೆ ನೇರವಾಗಿ ಕೂಡ ಕರೆ ಮಾಡಿ ನೀವು ಮಾತನಾಡ್ಬೋದು. ಜೈ ಶ್ರೀರಾಮ್.